ಪಾಪ ನಮ್ಮ ಮೈ ಕೃಷ್ಣ, ಸ್ನೇಹ ಮೈ ಕೃಷ್ಣ ಅವರೇ, ನೀವು ದಯಮಾಡಿ ಎಲ್ಲ ದಾಖಲೆಗಳನ್ನು ಕೊಡಿ. ಯಾವುದೋ ಫೇಸ್ಬುಕ್ ಇಟ್ಕೊಂಡು ದಿನ ಬೆಳಗ್ಗೆ ನನ್ನ ಬೈಯೋದು, ಸಿದ್ದರಾಮಯ್ಯನವ್ರನ್ನ ಬೈಯೋದು, ಫುಲ್ ಸ್ಟಾಪು ಕಾಮ, ಫುಲ್ ಸ್ಟಾಪು ದಪ್ಪಗಿದೆ ಸ್ವಲ್ಪ ಡಾಟು, ಇನ್ನೊಂದರಲ್ಲಿ ಸಣ್ಣಗಿದೆ ಡಾಟು, ಕಾಮ ಅನ್ನೋದಕ್ಕೂ ಮತ್ತು ಆ ಬೋರ್ಡ್ಗೂ 1 ಮಿಲಿಮೀಟ್ರ್ ಇದೆ, ಇನ್ನೊಂದರಲ್ಲಿ ಜಿರಾಕ್ಸಲ್ಲಿ 1.5 ಮಿಲಿಮೀಟ್ರ್ ಇದೆ. ರಿಸರ್ಚ್ ಅದು ಏನು ಓದಿದ್ದೀರಾ ಸ್ವಾಮಿ ನೀವು? ನಾವೆಲ್ಲ ಇಂಜಿನಿಯರಿಂಗ್ PhD ಮಾಡಿರೋರು, ನಮಗೆ ಕಂಡಿಡಿಯೋಕ್ಕೆ ಬರೋಲ್ಲ. ಭಾಳ ಪಾಪ ಅದು ಯಾರೋ ಬೆಂಗಳೂರಲ್ಲೆಲ್ಲ ಕೇಳ್ತಿದ್ರು, ಯಾರು ರೀ ಅವರು, ಏನು ಮೆಂಟಲಿ ಡಿಸಾರ್ಡರ್ ಇದ್ದಂಗೆ ಅವನಲ್ರಿ ಅವ್ನು ಯಾರೋ ಅಂತಿದ್ರು. ಪಾಪ ಇಲ್ಲೆಲ್ಲ ಆ ಥರ ಇಲ್ಲ, ಭಾಳ ಬುದ್ಧಿವಂತರು, ಜಾಸ್ತಿ ಓದ್ಕೊಂಬಿಟ್ಟವ್ರವರು, ರಿಸರ್ಚ್ ಮಾಡಿ ಆ ಲೆವೆಲಿಗೆ ಬಂದ್ಬಿಟ್ಟವ್ರೆ. ಡೈಲಿ ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿನೂ ಲೋಕಾಯುಕ್ತ ಆಫೀಸ್ ಹಿಂದೆ ಮುಂದೆ ಸುತ್ತಾ ಇರ್ತಾರಂತೆ. ಯಾಕೆ ಅಂತ ಗೊತ್ತಿಲ್ಲ. ಲೋಕಾಯುಕ್ತ ಕಚೇರಿ ಮುಂದ್ಗಡೆ ಹಿಂದೆ ಮುಂದೆ ಸುತ್ತಾ ಇರ್ತಾರಂತೆ. ಅವತ್ತು ನಾವೊಂದು ದಿವಸ ಅದೆಲ್ಲೋ ಬೆಂಗಳೂರಿಗೆ ಹೋಗಿ ಬರ್ತಾಯಿದ್ದೀನಿ, 12:45ಗೆ ನಾನು ರಾಮಣ್ಣವರೆಲ್ಲ, ಇವನು ಒಬ್ಬನೇ ಟವಲ್ ಹಾಕ್ಕೊಂಡು ಓದ್ತಾವನಿದ್ದು, ಯಾಕೆ ಇಲ್ಲೋತಾವನಲ್ಲ, ಏನು ಸಮಾಚಾರ, ಉಚ್ಕಿಚ್ಚಿಡ್ಕೊಳ್ಳೋದ ಅಂತ ಅನ್ಕೊಂಡು ನಮಗೂ ಅರ್ಥನೇ ಆಗಲಿಲ್ಲ. ಸೊ ಆ ಥರ ವ್ಯವಸ್ಥೆ ಆಗೋಗಿದೆ ಪಾಪ ಸ್ನೇಹಮಯಿ ಕೃಷ್ಣ ಅವ್ರಿಗೆ. ಕೃಷ್ಣ ಅವರೇ, ಇರಲಿ, ತಾಳ್ಮೆಯಿಂದ ಇರಿ. ಒಂದೇ ಒಂದು ಕರೆ ಕೊಟ್ಟುಬಿಟ್ರೆ, ಇವರು ಅವರು ಫೇಸ್ಬುಕ್ಕಲ್ಲಿ ಹಾಕೊಂಡಿರೋದು, ನಾನು ಒಂದೇ ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯನೇ ಎದ್ದು ನಿಂತ್ಕೊತದಂತೆ. ಯಾರ ವಿರುದ್ಧ? ಇಡೀ ರಾಜ್ಯನೇ ಎದ್ದು ನಿಂತುಬಿಡ್ತದೆ ಒಂದೇ ಒಂದು ಕರೆ ಕೊಟ್ಟರೆ. ಹಂಗಾರೆ ಸಿದ್ದರಾಮಯ್ಯನವ್ರು ಒಂದು ಕರೆ ಕೊಟ್ಟರೆ ರಾಜ್ಯ ಎದ್ದು ನಿಂತ್ಕೊಳ್ಳಲ್ವಾ? ನಾವು ಒಂದು ಕರೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ಎದ್ದು ನಿಂತ್ಕೊಳ್ಳಲ್ವಾ? ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ನಾವು. ಭಾಳ ಸಿಲ್ಲಿಯಾಗಿ ಮಾಡ್ಬೋದು. ಕೋರ್ಟ್ಗೆ ಹೋಗಿದ್ದೀರಿ, ನಾವು ಫೇಸ್ ಮಾಡ್ತಾಯಿದ್ದೀವಲ್ವ. ಸುಮ್ಮನೆ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು, ಸುಳ್ಳು ಆಪಾದನೆ ಮಾಡೋದನ್ನ ನಿಲ್ಲಿಸ್ಬೇಕು. ನೀವು 44 FIRಗಳಿರೋದು ನಿಮ್ಮ ಮೇಲೆ ಇರುವಂಥದ್ದು ಸತ್ಯನ ಸುಳ್ಳು ಅದು ಹೇಳಿ ದಾಖಲೆಗಡೆ ಬಿಡುಗಡೆ ಮಾಡ್ತಾಯಿದ್ದೀನಿಲ್ರಿ ನಾನು. ಪೊಲೀಸ್ನವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ? ಪೊಲೀಸ್ನವ್ರಿಗೆ ಯಾಕೆ ಎದುರಿಸ್ತಾ ಇದ್ದೀರಾ? ಆ SP ಗೆ ಯಾಕೆ ಎದುರಿಸ್ತಾ ಇದ್ದೀರಾ? ಲೋಕಾಯುಕ್ತ SP ಗೆ ತನಿಖೆ ಮಾಡ್ತಾರೆ, ತನಿಖೆ ವರದಿನೇ ಬಂದಿಲ್ವಲ್ಲ ಇನ್ನು. ಇದಿಲ್ಲ ಸರಿ ಇಲ್ಲ ಅಂತೀರಾ. ಆ CBI ಕೊಟ್ಟರೆ ಅಕಸ್ಮಾತ್ CBI ಕೊಡಿಸುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಿಮ್ಮ ಮೂಲಕ BJPಯವರು ಮಾಡ್ತಾವ್ರೆ, JDSನವ್ರು ಮಾಡ್ತಾವ್ರೆ. ಯಾಕೆ ಇಲ್ಲಿ ತನಿಖೆ ಲೋಕಾಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತಾ? ಅದು ಸ್ವಾಯತ್ತ ಸಂಸ್ಥೆ ಅಲ್ವಾ? ಇಸ್ ಇಟ್ ನಾಟ್ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ? ಲೋಕಾಯುಕ್ತ ಬೇಕು ಅಂತ ಕೇಳ್ಕೊಂಡಿದ್ದ್ಯಾರು? ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ, ಅಫಿಡವಿಟ್ ಹಾಕಿ, ಆರ್ಗ್ಯೂ ಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದವ್ರು ಯಾರಪ್ಪ? ಅಣ್ಣ. ಇನ್ನಿಬ್ಬರಿದ್ದಾರೆ ದೂರದಾರ, ಇನ್ನಿಬ್ಬರು ಸುಮ್ಮನೆ ಅವರೆಲ್ಲ ತನಿಖೆ ವರದಿ ಬರೋವರೆಗೂ ನೀವು ಯಾಕೆ ಎದ್ದು ಲಬ ಅಂತ ಕುಣಿತಾ ಇದ್ದೀರಾ? ತಾಳ್ಮೆಯಿಂದ ಇರಬೇಕು. ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು. ನಾವು FIR ನಾಳೆ ನಾಡ್ದು ಇನ್ನೊಂದು FIR ಹಾಕ್ಸ್ತಾ ಇದ್ದೀವಿ ನಿಮ್ಮ ಮೇಲೆ. ಯಾಕೆಂದರೆ ಜನಗಳಿಗೆ ನೀವು ಇನ್ನೊಂದು ಆಡಿಯೋ ಸಿಕ್ಕಿದೆ ನನಗೆ, ನೀವು ವಸೂಲಿ ಕೇಳ್ತಾ ಇದ್ದೀರಾ, ಅದನ್ನು ತಗೊಂಡೋಗಿ ಕೊಡ್ತೀವಿ, ಪೊಲೀಸ್ ಸ್ಟೇಷನ್ಗೆ ಕೊಡ್ತೀವಿ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಷ್ಟೇ, ಬೇರೇನಿಲ್ಲ. ನಮ್ಮ